ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಣ್ಣ ನಿಮ್ಮ ಮಾತಿನ ಅರ್ಥ? ಗಂಡ ಸತ್ ಹೋದ್ರೆ ಹೆಣ್ಣಿಗೆ ಅಸ್ತಿತ್ವನೇ ಇಲ್ದಂಗೆ ಆಗೋಗ್ಬಿಡುತ್ತೆ ಅನ್ಕೊಂಡಿದ್ದೀರಾ? ಯಾಕೆ ನೀವು ಹೆಣ್ಣಿಗೆ ಈ ಆಚಾರದ ಹೆಸರಲ್ಲಿ ಚುಚ್ಚಿ ಚುಚ್ಚಿ ಕೊಲ್ತಿದ್ದೀರಾ? ಯಾವ ಹೆಣ್ಣಾದ್ರೂ ಬೇಕು ಅಂತ ವಿಧವೆ ಆಗ್ಬೇಕು ಅಂತ ಬಯಸ್ತಾಳ? ಅಥವಾ ಗಂಡನ್ ಸಾವು ಬಯಸಿ ಈ ತರ ಪದವಿನ ಪಡ್ಕೋತಾಳ? ಇಲ್ಲ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ತನ್ನ ತಾಳಿನ ಕಣ್ಣಿಗೊತ್ಕೋತಾಳೆ. ದೇವ್ರ ಮುಂದೆ ನಿಂತಾಗ ತನ್ನ ಗಂಡ ಮನೆ ಮಕ್ಕಳು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಪ್ಪ ಅಂತ ಕೇಳ್ಕೊಳ್ತಾಳೆ ಹೊರತು ತನ್ನ ಬಗ್ಗೆ ತಾನು ಏನೂ ಕೇಳ್ಕೊಳ್ಳೋದೇ ಇಲ್ಲ. ಒಂದ್ ವೇಳೆ ಬೇಡ್ಕೊಂಡ್ರು ತನಗೆ ಮುತ್ತೈದೆ ಭಾಗ್ಯ ಕೊಡು ಅಂತ ಬೇಡ್ಕೋತಾಳೆ. ತನ್ನ ಗಂಡನ ಆಯಸ್ಸು ಜಾಸ್ತಿ ಆಗ್ಲಿ ಅಂತ ಕೇಳ್ಕೊಳ್ಳೋ ನಿಸ್ವಾರ್ಥಿ ಹೆಣ್ಣು. ಆದ್ರೆ ಯಾವತ್ತೂ ತಾನು ಮಾತ್ರ ಬದುಕಿ ಬಾಳ್ಬೇಕು ಅಂತ ಕೇಳ್ಕೊಳ್ಳೋ ಸ್ವಾರ್ಥಿ ಅಲ್ಲ. ಮೂರ್ ಹೊತ್ತು ಗಂಡ ಮನೆ ಮಕ್ಕಳು ಅಂತ ಯೋಚನೆ ಮಾಡೋ ಹೆಣ್ಣಿಗೆ ಅಕಸ್ಮಾತ್ ಗಂಡ ಸತ್ತು ಹೋದ್ರೆ ಅನಿಷ್ಟ ದರಿದ್ರ ಇಂಥವ್ರನ್ನ ಶುಭ ಸಮಾರಂಭಕ್ಕೆ ಸೇರಿಸಲೇಬಾರ್ದು ಅಂತ ಅನ್ಕೊಳ್ಳೋ ನಿಮ್ಮ ಈ ಕಟ್ಟು ಪಾಡಿದೆಯಲ್ಲ, ಅದನ್ನ ಮೊದಲು ಕಿತ್ತು ಬಿಸಾಕಿ. ಹೆಣ್ಣು ಹುಡ್ತಾ ಅರಿಶಿನ ಕುಂಕುಮ ಹೂವು ಬಳೆ ಇದನ್ನೆಲ್ಲದನ್ನು ಆಭರಣ ಅಂದ್ಕೊಂಡು ಹಾಕೊಂಡಿರ್ತಾಳೆ. ಇದೇ ಅವಳಿಗೆ ಅಲಂಕಾರ. ಆದ್ರೆ ಗಂಡ ಸತ್ತು ಹೋದ ತಕ್ಷಣ ಅರಿಶಿನ ಕುಂಕುಮ ಹೂವು ಬಳೆ ಇದನ್ನೆಲ್ಲದನ್ನೂ ಕಿತ್ಕೊಂಡ್ಬಿಡ್ತಾರೆ. ಗಂಡ ಸತ್ ಮೇಲೆ ಒಂದ್ ವಿಧವೆ ಇಷ್ಟೆಲ್ಲ ಬಿಟ್ಟಿದ್ದಾಳೆ. ಆದ್ರೆ ಹೆಂಡತಿ ಸತ್ತಾಗ ಗಂಡ ಇದುವರೆಗೂ ಏನ್ ಬಿಟ್ಟಿದ್ದಾನೆ ಅಂತ ನಂಗೊಂದು ಸ್ವಲ್ಪ ಹೇಳ್ತೀರಾ? ಅಮ್ಮ ಬನ್ನಿ ಕೂತ್ಕೊಳ್ಳಿ. ನಿಮ್ಮನ್ನ ಯಾರು ತಡೀತಾರೆ ಅಂತ ನಾನು ನೋಡೇ ಬಿಡ್ತೀನಿ. ತಪ್ಪಾಯ್ತಮ್ಮ. ನಮ್ಮನೇಲಿ ಏನು ಹೇಳಿದ್ರೋ ಸುತ್ತಮುತ್ತ ನೋಡಿ ಏನು ಕಲ್ತಿದ್ವೋ ಅದನ್ನೇ ಹೇಳಿದೆ ಅಷ್ಟೇ. ಬಾರು, ನಂಗೂ ಆಟೊಂದೆಲ್ಲ ತಿಳಿಯಕ್ಕಿಲ್ಲ. ಅದು ಅಣ್ಣ ಹೇಳಿದ್ರಲ್ಲ, ನಿನ್ನ ತಂಗಿಗೆ ಒಳ್ಳೇದಾಯ್ತದ ಕೆಟ್ಟದಾಯ್ತದ ಅಂತ, ಅದಕ್ಕೆ ಹೊಸಿ ಭಯ ಆಗೋಯ್ತು. ನಂದು ತೆಪ್ಪಾಗೋಯ್ತು ಬಾರು. ನನಗೂ ಗಂಡ ಆಯ್ತಲ್ಲಮ್ಮ. ಅಯ್ಯೋ, ಈ ಮಾತನ್ನ ಆಗ್ಲೇ ಹೇಳುತ್ತಲ್ವಾ? ಮಾತಾಡಕ್ ಎಲ್ಬಿಟ್ರಿ ಅದ್ಗೆ ಲೆಕ್ಚರ್ ತಗೊಂತಿದ್ರಲ್ಲ, ಮಧ್ಯದಲ್ಲಿ ಮಾತಾಡ್ಬಾರ್ದು ಅಂತ ಸುಮ್ನೆ ಇದ್ರು ಅನ್ಸುತ್ತೆ ಅಲ್ವಾ ಅಮ್ಮ? ಸರಿಮ್ಮ, ಬಳೆ ತೋರಿಸಿ, ಟೈಮ್ ಆಗೋಗುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.